ಅತೃಪ್ತರ ಸಂಕ್ರಾಂತಿ ಪಾಸೋ ಫೇಲು ಕುತೂಹಲ ಘಟ್ಟದಲ್ಲಿ ರಾಜ್ಯ ರಾಜಕಾರಣ ನೋ ಪ್ರಾಬ್ಲಮ್ ಅಂತ ಇದೆ ದೋಸ್ತಿ ಸರ್ಕಾರ. ಆಪರೇಷನ್ ಕಮಲಕ್ಕೆ 15 ಶಾಸಕರ ಟಾರ್ಗೆಟ್ ಅನ್ನು ನೀಡಲಾಗಿದೆ. 15 ಶಾಸಕರ ಲಿಸ್ಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಅತೃಪ್ತರ ಲಿಸ್ಟ್ ಸಿಗೋ ತನಕ ಬಿಜೆಪಿ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಎಸ್, ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜ್ಯ ರಾಜಕಾರಣದ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅತೃಪ್ತ ಶಾಸಕರ ಲಿಸ್ಟ್ ಸಿಗೋ ತನಕ ಕೂಡ ಬಿಜೆಪಿಯ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ದಿಲ್ಲಿಯ ಬಿಜೆಪಿ ಸಭೆಯನ್ನ ಮುಂದೂಡಲಾಗ್ತಾ ಇದೆ. ಅತೃಪ್ತರಿಂದ ಇನ್ನೂ ಕೂಡ ಪಕ್ಕಾ ಶಾಸಕರ ಲಿಸ್ಟ್ ಸಿಕ್ಕಿಲ್ಲ. ಇನ್ನಷ್ಟು ಶಾಸಕರ ಸಂಪರ್ಕಕ್ಕೆ ಅತೃಪ್ತರು ಇಲ್ಲಿ ಸರ್ಕಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟು 15 ಶಾಸಕರ ಟಾರ್ಗೆಟ್ ಅನ್ನ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ 15 ಶಾಸಕರು ಫಿಕ್ಸ್ ಆದ ಕೂಡಲೇ ಆಪರೇಷನ್ ನಡೆಯುತ್ತೆ. ಮುಂಬೈ ಅಥವಾ ಹರಿಯಾಣ ರೆಸಾರ್ಟ್ ರಾಜಕೀಯ ಶುರುವಾಗುವ ಸಾಧ್ಯತೆ ಇದೆ. ದಿಲ್ಲಿಯಲ್ಲಿರುವಂತಹ ಬಿಎಸ್ವೈಗೂ ಕೂಡ ಭಾರಿ ಟೆನ್ಷನ್ ಕಾಡ್ತಾ ಇದೆ. ಏನಾಗುತ್ತೆ, 15 ಜನ ಶಾಸಕರು ಸಂಪರ್ಕಕ್ಕೆ ಸಿಗ್ತಾರಾ ಅಂತ. ಗುಜರಾತ್ ನಲ್ಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು. ಅಮಿತ್ ಶಾ ಸಭೆಗೆ ಬರುವ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಕಾಂಗ್ರೆಸ್ ಶಾಸಕರ ಪಕ್ಕಾ ಲಿಸ್ಟ್ ಸಿಗದೆ ಬಿಎಸ್ವೈ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಏಕೆಂದ್ರೆ ಇದು ಒಂದು ರೀತಿಯಾದಂತಹ ಕ್ಲೈಮ್ಯಾಕ್ಸ್ ಆಗಿದೆ ಬಿಜೆಪಿಗೆ. ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ. ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ. ಎಸ್ ಧರಣೇಶ್, ದೆಹಲಿಯಲ್ಲಿ ಬಿಜೆಪಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ, ಯಾಕೆ ಇನ್ನೂ ನಾಯಕರು ಗೊಂದಲದಲ್ಲಿದ್ದಾರೆ ಅನ್ನೋದು? ಈಗ ಸಭೆ ಶುರು ಆಗ್ಬೇಕಾಗಿತ್ತು. ಇಷ್ಟೊತ್ತಿಗೆ ಮೊದಲಿಗೆ 11 ಗಂಟೆಗೆ ಅಂತ ಹೇಳಲಾಗ್ತಾ ಇತ್ತು ಸಭೆನ, ನಂತರ 1 ಗಂಟೆಗೆ ಸಭೆಯನ್ನ ಮುಂದೂಡಲಾಗಿತ್ತು. ಈಗ ನೋಡ್ತಾ ಇದ್ರೆ ಇನ್ನೂ ಕೂಡ ಎಲ್ಲ ಶಾಸಕರು ಕರ್ನಾಟಕ ಭವನದಲ್ಲೇ ಇದ್ದಾರೆ. ಸಭೆ ನಡಿಬೇಕಾಗಿದ್ದಂತಹ ವೆಸ್ಟರ್ನ್ ಕೋರ್ಟ್ಗೆ ತೆರಳಿಲ್ಲ. ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ಸಂಗತಿ ಏನಂತಂದ್ರೆ, ಶಾಸಕರಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಸಭೆ ನಡೆಯುತ್ತೋ ಇಲ್ವೋ, ಈ ಸಭೆಗೆ ಅಮಿತ್ ಶಾ ಬರ್ತಾರೋ ಇಲ್ವೋ ಅನ್ನುವಂಥ ಗೊಂದಲ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಕರ್ನಾಟಕ ಭವನದಲ್ಲಿದ್ದಾರೆ. ಮತ್ತೆ ಶಾಸಕರು ಕರ್ನಾಟಕ ಭವನದಲ್ಲಿ ಇರಲಿಕ್ಕೆ ಇನ್ನೂ ಒಂದು ಪ್ರಮುಖವಾದಂತಹ ಕಾರಣ ಏನು ಅಂತಂದ್ರೆ, ಸಭೆ ನಡೆಸಬೇಕಿರುವಂತಹ ರಾಜ್ಯ ಬಿಜೆಪಿಯ ಅಧ್ಯಕ್ಷ BS ಯಡಿಯೂರಪ್ಪ ಕೂಡ ಇನ್ನೂ ಕರ್ನಾಟಕ ಭವನ ಬಿಟ್ಟು ಕದಲಿಲ್ಲ. ಕರ್ನಾಟಕ ಭವನದಲ್ಲೇ ಯಡಿಯೂರಪ್ಪ ಉಳ್ಕೊಳ್ಳಿಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ, ಅವರಿಗೆ ಅಮಿತ್ ಶಾ ಬರುವ ಬಗ್ಗೆ ಇನ್ನೂ ಕೂಡ ಖಾತ್ರಿ ಆಗ್ತಾ ಇಲ್ಲ. ಅಮಿತ್ ಶಾ ಸಭೆಗೆ ಬರ್ತಾರೋ ಬರಲ್ವೋ ಅಂತ. ಈಗ ಅವರು ಕ್ರಾಸ್ ಚೆಕ್ ಮಾಡಿಸಿದ್ದಾರೆ. ಅದರ ಪ್ರಕಾರವಾಗಿ ಅಮಿತ್ ಶಾ ಈಗಲೂ ಕೂಡ ಗುಜರಾತಲ್ಲೇ ಇದ್ದಾರೆ. ಹಾಗಾಗಿ ಅವರು ಎಷ್ಟೊತ್ತಿಗೆ ಗುಜರಾತಿಂದ ತೆರಳ್ತಾರೆ, ದೆಹಲಿಗೆ ಎಷ್ಟೊತ್ತಿಗೆ ಬರ್ತಾರೆ ಮತ್ತು ಸಭೆಗೆ ಬರ್ತಾರೋ ಇಲ್ವೋ ಅನ್ನುವಂಥ ಅನುಮಾನ ಮತ್ತು ಗೊಂದಲ ಈ ಕ್ಷಣದವರೆಗೂ ಕೂಡ ಯಡಿಯೂರಪ್ಪ ಅವರನ್ನ ಕಾಡ್ತಿದೆ. ಹಾಗಾಗಿ ಅವರು ಕೂಡ ಶಾಸಕರನ್ನ ಯಾವ ರೀತಿ ಮನವೊಲಿಸಬೇಕು, ಶಾಸಕರಿಗೆ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗದೆ ಪರದಾಡ್ತಿದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ಗುಜರಾತ್ ಅಲ್ಲೇ ಇರೋದನ್ನ ನೋಡ್ತಾ ಇದ್ರೆ ಇನ್ನು ಅದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ಸಿಕ್ಕಿಲ್ಲ ಅನ್ಸುತ್ತೆ. ಎಷ್ಟು 15 ಜನ ಶಾಸಕರ ಟಾರ್ಗೆಟ್ ಅನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಗದೆ ಹೋಗಿದಂತ ಹಿನ್ನೆಲೆಯಲ್ಲಿ ಅವ್ರು ಇನ್ನು ಗುಜರಾತ್ ನಲ್ಲೇ ಇರೋದು ಸ್ಪಷ್ಟವಾಗ್ತಾ ಇದೆ ಅನ್ನೋದು. ಎಕ್ಸಾಕ್ಟ್ಲಿ ಪೃಥ್ವಿರಾಜ್, ನಾನು ಅದೇ ವಿಷಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದೆ. ಏನಂತಂದ್ರೆ, ಯಡಿಯೂರಪ್ಪ ಈ ಕ್ಷಣದವರೆಗೂ ಕೂಡ ಹಿಂಗೆ ಗೊಂದಲದಲ್ಲಿ. ಯಾಕಂದ್ರೆ ಅಮಿತ್ ಶಾ ಸಭೆಗೆ ಬರೋದು ಬಿಡೋದು ಅದಕ್ಕೆ ಬರೀ ನೆಪ ಮಾತ್ರ. ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅಮಿತ್ ಶಾ ಹೆಸರನ್ನ ತೋರ್ತಿದ್ದಾರೆ. ಅಷ್ಟು ಬಿಟ್ರೆ ನಿಜಕ್ಕೂ ಕೂಡ ಯಡಿಯೂರಪ್ಪ ವೇಟ್ ಮಾಡ್ತಿರುವಂತಹದ್ದು ಆ ಮ್ಯಾಜಿಕ್ ನಂಬರ್ ಅನ್ನ ಹೊಂದಿಸ್ಬೇಕಂದ್ರೆ 15 ಜನ ಶಾಸಕರ ಪಟ್ಟಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಯಾವ್ಯಾವ ಅತೃಪ್ತ ಶಾಸಕ ಕಾಂಗ್ರೆಸ್ಸು ಅಥವಾ JDS ಅನ್ನ ಬಿಟ್ಟು ಬಿಜೆಪಿಯ ತೆಕ್ಕೆಗೆ ಬರ್ತಾರೆ ಅಂತೇಳಿ ಬಿಜೆಪಿ ವತಿಯಿಂದ ಶಾಸಕರಾದಂಥ ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅದರ ತಯಾರಿಯಲ್ಲಿದ್ದಾರೆ. ಅತೃಪ್ತ ಶಾಸಕರ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಅವರು ಯಾರು ಬರ್ತಾರೆ ಎನ್ನುವಂಥ ಆ ಪಟ್ಟಿಗೋಸ್ಕರ ಕಾಯ್ತಿದ್ದಾರೆ. ನಿರಂತರವಾಗಿ ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿ ಜೊತೆ ಇಲ್ಲಿಂದ ಡೆಲ್ಲಿಯಿಂದ ಅಂದ್ರೆ ಒಂದು ರೀತಿಯಲ್ಲಿ ಅದೊಂದು ಲೂಪ್ ಅಂತ ಹೇಳ್ಬೋದು. ಸೊ ಆ ಲೂಪಿಂದ ಯಡಿಯೂರಪ್ಪ
ಶಾಸಕರಾದಂಥ ಅರವಿಂದ್ ಲಿಂಬಾವಳಿ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇವ್ರು 3 ಜನ ಇಲ್ಲಿಂದ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಇವರಿಗೆ ಇನ್ನೂ ಕೂಡ ಖಚಿತವಾದಂತಹ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಅಂದ್ರೆ ಎಷ್ಟು ಮಂದಿ ಶಾಸಕರು ಬರ್ತಾರೆ, ಯಾರ್ಯಾರು ಬರ್ತಾರೆ, ಯಾಕೆ ತಡ ಆಗ್ತಿದೆ, ಯಾವ ಕಾರಣಕ್ಕೋಸ್ಕರ ಅತೃಪ್ತ ಶಾಸಕರು ಬಿಜೆಪಿ ಸೇರ್ಲಿಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ, ನಿಜಕ್ಕೂ ಕೂಡ ಮ್ಯಾಜಿಕ್ ನಂಬರ್ ಅನ್ನ ಹೊಂದಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಇಲ್ವಾ ಅನ್ನುವಂತ ಬಹಳಷ್ಟು ಗೊಂದಲಗಳು ಕಾಡ್ತಿದ್ದಾವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಯಡಿಯೂರಪ್ಪ ಶಾಸಕರಿಗೆ ಅಮಿತ್ ಶಾ ಬರಬೇಕು ಸಭೆಗೆ, ಆ ಕಾರಣಕ್ಕೋಸ್ಕರ ವೆಯ್ಟ್ ಮಾಡಿ ಅಂತೇಳಿ ಕಾಯಿಸ್ತಾ ಇದ್ದಾರೆ. ಯಡಿಯೂರಪ್ಪ ಕೂಡ ಕರ್ನಾಟಕ ಭವನ ಬಿಟ್ಟು ಕದಲಿಲ್ಲ, ಶಾಸಕರು ಕೂಡ ಇಲ್ಲಿಂದ ಕದಲಿಲ್ಲ. ಹಾಗಾಗಿ ಈಗ ನಡಿಬೇಕಿದ್ದಂತ, ಯಾಕಂದ್ರೆ 1 ಗಂಟೆಗೆ ಕರೆಕ್ಟ್ ಆಗಿ ಸಭೆ ಶುರುವಾಗಬೇಕಾಗಿತ್ತು. ಹಾಗಾಗಿ ಈ ಸಭೆ ಮತ್ತೊಮ್ಮೆ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಸಭೆ ನಡೆಯೋದು ಕೂಡ ಅನುಮಾನ ಆಗ್ತಾ ಇದೆ ಈಗ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು.